ಇವಾಗ ನಾನು ಒಂದು ಸೀರೆ ಓಪನ್ ಮಾಡ್ತಾ ಇದ್ದೀನಿ ನೋಡ್ರಿ. ಆ ಸ್ಯಾರಿಗೆ ಒಂದು ಬ್ಲೌಸ್ ಇದೆಯಲ್ಲ, ಅದರಲ್ಲಿ ಸಾರಿನಲ್ಲಿ ಬ್ಲೌಸ್ ಇದೆ. ಆ ಬ್ಲೌಸ್ ಇನ್ನೂ ಕಟ್ ಮಾಡಿಲ್ಲ, ಪ್ಯಾಕೆಟ್ ಇವಾಗಲೇ ಓಪನ್ ಮಾಡ್ತಾ ಇದ್ದೀನಿ ನಾನು. ಇದು ಸಾರಿ ಓಪನ್ ಮಾಡಿ ಬ್ಲೌಸ್ ಕಟ್ ಮಾಡ್ಕೊಳ್ಳೋದು ಅಂದರೆ ಹೊಸೊಬ್ರಿಗೆ ಗೊತ್ತಾಗಲ್ಲ, ಪಲ್ಲು ಅಂದ್ಕೊಂಡು. ಹೊಸೊಬ್ರಿಗೆ ಏನಂದರೆ ಪಲ್ಲು ಯಾವುದು ಸಾರಿ ಬ್ಲೌಸ್ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗಿಲ್ಲ. ಸ್ವಲ್ಪ ಲರ್ನರ್ಸಿಗೆ ಯೂಸ್ ಆಗುತ್ತೆ ಅನ್ನೋದು ಒಂದು ಈ ಸ್ಯಾರಿ ಓಪನ್ ಮಾಡಿಬಿಟ್ಟು ನಾನು ನೋಡ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಕೊಟ್ಟಿದ್ದಾನೆ ಬ್ಲೌಸ್ ಪೀಸು, ಫ್ರಂಟಲ್ಲಿ ಸಾರಿ ಕುಚ್ಚು ಬಂದೈತೆ. ಈ ಬ್ಲೌಸಿಗೆ ಡಿಸೈನ್ ಇದೆ ಬ್ಯಾಕ್ ಸೈಡು. ಆ ಡಿಸೈನ್ ಯಾವ ಥರ ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ, ವಿಡಿಯೋ ನೋಡಿರಿ. ಬ್ಯಾಕ್ ನೆಕ್ ಟೋಟಲು ಪೈಪಿಂಗ್ ಬರುತ್ತೆ. ಪೈಪಿಂಗು ಮತ್ತು ಒಂಥರ ಕ್ರಾಸ್ ಬೆಲ್ಟನ್ನು ಫ್ರಂಟಲ್ಲಿ ಯಾವ ಥರ ಕಟ್ ಮಾಡ್ತೀವಿ, ಬ್ಯಾಕ್ ಸೈಡ್ ಅದೇ ಥರ ಕಟ್ ಮಾಡಿ ಆ ಡಿಸೈನ್ ಮಾಡಬೇಕಾಗಿದೆ. ಟೋಟಲ್ ಡಿಸೈನು ನಾನು ಯಾಕಂದರೆ ಒಂದೇ ವಿಡಿಯೋ ಅಂದರೆ 1 hour 2 hour ಆ ಥರ ಹೋಗುತ್ತೆ. ಅದು ಬೇಡ ಅನ್ನೋ ಒಂದು ಪರ್ಪಸ್ಗೆ ಇವತ್ತಿನ ವೀಡಿಯೋ ಕಟ್ಟಿಂಗ್ನಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾಳೆ ವೀಡಿಯೋ ಬಂದುಬಿಟ್ಟು ಸ್ಟಿಚ್ಚಿಂಗು ತೋರಿಸ್ತೀನಿ. ವೀಡಿಯೋ ನೀಟಾಗಿ 2 ದಿನ ನೋಡಿರಿ. ಇವತ್ತಿನ ವೀಡಿಯೋ ನೋಡಿರಿ, ನಾಳೆ ವೀಡಿಯೋ ಕೂಡ ನೋಡಿರಿ, ನಿಮ್ಗೆ ಅರ್ಥ ಆಗುತ್ತೆ ನೀಟಾಗಿ. ನಿಮ್ಗೆ ಯಾರಿಗಾದ್ರೂ ಡಿಸೈನ್ ಮಾಡ್ಕೋಬೇಕು ಅನಿಸಿದ್ರೆ ಮಾಡ್ಕೋಬೋದು. ಚೆನ್ನಾಗಿದೆ ಡಿಸೈನು. ಈ ಥರ ಅಂದರೆ ಪಟಾಣಿ ಸೀರೆಗಳಿಗೆ ಮಾತ್ರ ಚೆನ್ನಾಗಿರುತ್ತೆ ಆ ಡಿಸೈನು. ಬಾರ್ಡ್ರ್ ಸೀರೆ ಆಗಲಿ ಪ್ಲೇನ್ ಬಂದ್ರೂ ನಾವು ಅದು ಕಲರ್ ಯೂಸ್ ಮಾಡಿಕೊಂಡು, ಬಾರ್ಡ್ರಲ್ಲಿ ಏನು ಕಲರ್ ಬಂದು ಅದು ಕಲರ್ ಯೂಸ್ ಮಾಡ್ಕೊಂಡು ಕೂಡ ನಾವು ಡಿಸೈನ್ನ ರೆಡಿ ಮಾಡ್ಕೋಬೋದು. ನನಗೆ ಇಷ್ಟ ಆಯಿತು, ಸೊ ಅದೇ ಡಿಸೈನ್ ತೋರಿಸೋಣ ಅಂತ ನಾನು ನಿಮ್ಗೆ ಕಟ್ಟಿಂಗ್ ಎಲ್ಲ ತೋರಿಸ್ತಾ ಇದ್ದೀನಿ. ಇನ್ನು ವೀಡಿಯೋಗೆ ಹೋಗೋ ಮುಂಚೆ ಒಂದು ಲೈಕ್ ಮಾಡಿರಿ, ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಇವಾಗ ನಾನೊಂದು ಪ್ಯಾಚ್ ವರ್ಕ್ ಬ್ಲೌಸ್ ಅನ್ಮಾತು, ಬ್ಯಾಕ್ ಸೈಡು ಪ್ಯಾಚ್ ವರ್ಕ್ ಬರುತ್ತೆ. ಈ ಥರ ನಿಮ್ಗೆ ಕಾಣಿಸ್ತಿರ್ಬೇಕು ನೋಡಿರಿ. ಇದೇ ಥರ ಇವಾಗ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. ಇದು ಕಟಿಂಗ್ ಮಾಡಿದ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತೀನಿ. ಸ್ಟಿಚ್ಚಿಂಗು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಎಂಡ್ ವರ್ಕ್ ನೋಡ್ರಿ. ಇದು ಒಂದು ಸೈಜ್ ಬಂದ್ಬಿಟ್ಟು ನಮಗೆ ಮೆಜರ್ಮೆಂಟ್ಸ್ ಒಂದ್ಸತಿ ಹೇಳ್ತೀನಿ ನೋಡ್ರಿ. ಚೆಸ್ಟು 42.5 ಇದೆ, 42.5. ವೆಸ್ಟ್ 35.5. ಬ್ಲೌಸ್ ಲೆಂತ್ 15.5. ಸರಿನಾ. ಈಗ ಶೋಲ್ಡರ್ ಬಂದ್ಬಿಟ್ಟು 16, ಆರ್ಮೋಲ್ 18 ಅನ್ಮಾತು. ಸ್ಲೀವ್ ಲೆಂತ್ 10, ವಿಡ್ತ್ 12 ಇಂಚಸ್. ಫ್ರಂಟ್ ನೆಕ್ 7 ಇಂಚಸ್, ಬ್ಯಾಕ್ ನೆಕ್ ಇದು ಐ ನೆಕ್ ಅಲ್ವಾ, 3 ಇಂಚಸ್ಸೇ ಇದೆ. ಶೋಲ್ಡರ್ ಯಾವ ತರ ತಗೋಬೇಕು, ಹಾರ್ಮೋಲ್ ಯಾವ ತರ ಸೆಟ್ ಮಾಡ್ಕೋಬೇಕು, ಯಾವ ತರ ಕ್ರಾಸ್ ಮಾಡ್ಬೇಕು, ಎಲ್ಲ ಟೋಟಲ್ ಡೀಟೇಲ್ಸ್ ಇವಾಗ ಹೇಳ್ತೀನಿ ನಾನು ನಿಮಗೆ. ವಿಡಿಯೋ ಎಂಡ್ ವರ್ಕ್ ನೋಡ್ರಿ. ಹಾಗೆ ವಿಡಿಯೋದಾಗ ಹೋಗ್ಬೋದು ಒಂದು ಲೈಕ್ ಮಾಡಿಬಿಟ್ಟು ವಿಡಿಯೋಗೆ ಹೋಗಿ ಫುಲ್ ವಿಡಿಯೋ ವಾಚ್ ಮಾಡ್ರಿ, ಸರಿನಾ. ಇವಾಗ ನಾವು ಆಸ್ ಇಸ್ ಬ್ಯಾಕ್ ಲೆಂತ್ ಎಷ್ಟಿದೆಯೋ ಅಷ್ಟೇ ತಗೊಳ್ಳೋಣ. ಆದ್ರೆ ಇದಕ್ಕೆ ಇದು ಕಟಿಂಗ್ ನಲ್ಲಿ ರಿಮೂವ್ ಆಗುತ್ತೆ ಸ್ವಲ್ಪ. ಇದಕ್ಕೆ ದಪ್ಪ ಇದ್ದವ್ರಿಗಾದ್ರೆ 1 ಕಾಲು ಲೈನಿಂಗ್ ತಗೊಂಡ್ರೆ ಒಳ್ಳೇದು ಈ ಮೆಜರ್ಮೆಂಟ್ಸ್ಗೆ. ಇನ್ನ 1 ಇಂಚ್ ಎಕ್ಸ್ಟ್ರಾ. ಇದು ಸ್ಟಿಚಿಂಗ್ ಪರ್ಪಸ್ ಆಯ್ತು, ಅರ್ಧ ಇಂಚು. 1 ಇಂಚ್ ಎಕ್ಸ್ಟ್ರಾ ನಾನು ಹೇಳ್ತೀನಿ, ಡಿಸೈನ್ ಪರ್ಪಸ್ ನಾನು ಬಿಟ್ಟಿರೋದು ಲೈನಿಂಗ್ ನ, ಓಕೆನಾ. ಇದು ಆಮೇಲೆ ಲೆಂತ್ ಎಷ್ಟಿದೆ, 15.5 ಇದೆ ನಮ್ಗೆ. ಕಟ್ಟೇನೆ ನಾರ್ಮಲ್ ಕಟ್ ಬ್ಲೌಸೇ, ಬಟ್ ಡಿಸೈನ್ ಬ್ಯಾಕ್ ಸೈಡ್ ಮಾತ್ರ ಡಿಸೈನ್ ಇದೆ. 15.5 ಲೆಂತ್ಗೆ 15.5ಗೆ ಒಂದು ಮಾರ್ಕ್ ಹಾಕೋಣ. ಇಲ್ಲಿಂದ ತಗೊಂಡು 15.5ಗೆ ಒಂದು ಮಾರ್ಕ್ ಹಾಕೋಣ. ಇದು 15.5 ಲೆಂತ್ ತಗೊಂಡಿದ್ದೀನಿ, ಮತ್ತೆ 1/2 ಇಂಚು ಸ್ಟಿಚಿಂಗ್ ಪರ್ಪಸ್ ಬಿಟ್ಟಿದ್ದೀನಿ. ಇದು ಲೆಂತ್ ಆಯ್ತು. ನಾವು ಇಲ್ಲಿ ನೆನ್ಪಿಟ್ಕೊಳ್ಳೋದಂದ್ರೆ ಈ ಡಿಸೈನ್ ಪರ್ಪಸ್ಗೆ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕು. ಅದೊಂದು ನಾವು ನೆನ್ಪಿಟ್ಕೋಬೇಕು. ಆಮೇಲೆ ಶೋಲ್ಡರು ಈಗ ಇದಕ್ಕೆ 3 ಇಂಚೆ, ಇಲ್ಲಿ ನೆಕ್ ಶೋಲ್ಡರ್ 3 ಇಂಚೆ ಬರುತ್ತೆ. ಸೊ ನಾನು ಇವಾಗ ಶೋಲ್ಡರ್ ಎಷ್ಟಿಡ ನೋಡೋಣ. ಶೋಲ್ಡರ್ ಬಂದ್ಬಿಟ್ಟು 16 ಇಂಚ್ ಇದೆ. 16 ಇಂಚಲ್ಲಿ ನಾನು ಈಗ 16ಗೆ 16 ಇಡ್ತೀನಿ. ಯಾಕಂದ್ರೆ ಮೇಲೆ ನೆಕ್ ಏನಿದೆಯಲ್ಲ ಚಿಕ್ಕದು ಬರುತ್ತೆ, ಅದು ಮತ್ತೆ ಜಾಯಿಂಟ್ ಆಗುತ್ತೆ ಸ್ಟಿಚಿಂಗ್ ಆದ್ಮೇಲೆ. ಸೊ ಶೋಲ್ಡರ್ ಕಡಿಮೆ ಆಗ್ಬಾರ್ದು, ಸರಿನಾ. 16 ಇಟ್ಟಿದ್ಮೇಲೆ ಇಲ್ಲಿ ಕೂಡ ಇಲ್ಲಿ 16 ಇದೆಯಲ್ಲ, 16ದಾಗ ಅರ್ಧ 8, ಮತ್ತೆ ಇಲ್ಲೊಂದು 8 ಈ ತರ ತಗೊಂಡಿದ್ದೀನಿ. ಸೆಟ್ ಆಗಿಲ್ಲ ಹಾರ್ಮೋಲ್ ಅಂದ್ರೆ ಅಪ್ ಡೌನ್ ಇದನ್ನ ಮಾಡ್ಕೊಳ್ಳೋಣ ನಾವು. ಈಗ ವೆಸ್ಟ್ ಮಾರ್ಕಿಂಗ್ ಎಷ್ಟಿದೆ, 35.5. 35.5 4ನೇ ಭಾಗ. 4ನೇ ಭಾಗಕ್ಕೆ 8 ಮುಕ್ಕಾಲ್ ಮೇಲೆ ಸ್ವಲ್ಪ ಜಾಸ್ತಿ ಬರುತ್ತೆ, ಸರಿನಾ. ಇಲ್ಲಿ ಹಾಕಿ ಮತ್ತೆ 1 ಇಂಚ್ ಎಕ್ಸ್ಟ್ರಾ ಸೈಜ್ ಬರುತ್ತೆ. ಸ್ಮಾಲ್ ಅಂದ್ರೆ ಸ್ಮಾಲ್ ಸ್ವಲ್ಪ ತಗೋಬೇಕು. ಡಾಟ್ಸ್ಗೆ 1 ಇಂಚ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೋಬೇಕು. ಇದರಲ್ಲಿ ಡಾಟ್ಸ್ ಸ್ವಲ್ಪ ಅಂದ್ರೆ ಡಾಟ್ಸ್ ಹಾಕಿಲ್ಲ ಅಂದ್ರೆ ಕೂಡ ಪರವಾಗಿಲ್ಲ, ಹಾಕಿದ್ರು ಪರವಾಗಿಲ್ಲ. ನಾನು ಸ್ವಲ್ಪ ಬಿಡ್ತಾ ಇದ್ದೀನಿ ಅದಕ್ಕೆ. ಇವಾಗ ಚೆಸ್ಟ್ ಮಾರ್ಕಿಂಗು ತಗೊಳ್ಳೋಣ. 42.5 ಇದೆ. 42.5ಗೆ 10.5 ಚೆಸ್ಟ್ ಮೆಜರ್ಮೆಂಟ್ ತಗೊಂತಾ ಇದ್ದೀನಿ ನಾನು. ಇದಕ್ಕೆ ಮ್ಯಾಚ್ ಮಾಡಿದ್ದೀನಿ. ಇವಾಗ ಮಾರ್ಜಿನ್ಗೆ ಎಷ್ಟು ಬೇಕಷ್ಟು ಇಲ್ಲಿ ತಗೊಳ್ಳೋಣ. ಆಮೇಲೆ ಇಲ್ಲಿಂದ ಇದು ಮಾರ್ಕು ಇದು ಮಾಡ್ಕೊಳ್ಳೋಣ. ಆಮೇಲೆ ಇದನ್ನ ಒಂದು ಮಾರ್ಕ್ ಹಾಕ್ಬಿಟ್ಟು
ಇದು ರೌಂಡ್ ಶೇಪ್ ತಿರುಗಿದ್ವಿ. ಆಮೇಲೆ ಹಾರ್ಮೋಲ್ ಒಂದ್ಸರಿ ಚೆಕ್ ಮಾಡೋಣ. 18 9 ಬರ್ಬೇಕು, 9ವರೆ ಬಂದಿದೆ. ಓಕೆ, ಯಾಕಂದ್ರೆ ಇಲ್ಲಿ ನನ್ಗ ಕ್ರಾಸ್ ತಗೊಂತೀನಲ್ಲ, ಹೈ ನೆಕ್ ಅಲ್ಲಿ ಶೋಲ್ಡರ್ ಕ್ರಾಸ್ ಆಗುತ್ತೆ. ಸೊ ಅದನ್ನ ನಾವು ಇಲ್ಲಿ ಕ್ರಾಸ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಕು ಬಿಡ್ತು ನಮ್ಗೆ ಇದರಲ್ಲಿ ನೆಕ್ಕು ಚಿಕ್ಕದೇ ಇದೆ, ರೌಂಡ್ ನೆಕ್ಕು ಚಿಕ್ಕದೇ ಇದೆ. ಸೊ ಅಷ್ಟೇ ತಗೊಳ್ಳೋಣ. ನಾನೊಂದು 3.5 ಇಂಚಿಗೆ ನೆಕ್ಕು ಬಿಡ್ತು ತಗೊಂತಾ ಇದ್ದೀನಿ, 3.5 ಇಂಚಿಗೆ ತಗೊಂತಾ ಇದ್ದೀನಿ. ಇದ್ರ ಮೇಲೆ ಮತ್ತೆ ಡೌನಿಗೆ ಒಂದು 3.5 ಇಂಚ್ ತಗೊಂಡಿದ್ದೀನಿ. ಶೋಲ್ಡರ್ ಅಲ್ಲಿ ಏನ್ ನೆನ್ಪಿಟ್ಟಿಯಲ್ಲ, ಎಷ್ಟಿದ್ರೆ ಅಷ್ಟೇ ಇಟ್ಕೋಬೇಕು. ಶೋಲ್ಡರ್ ಅಲ್ಲಿ ಏನು ಚೇಂಜಸ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಈ ನೆಕ್ ಫುಲ್ ಹೈ ನೆಕ್ ಅಲ್ಲಿ ಬರುತ್ತೆ. ಸೊ ಅದಕ್ಕ ಚೆಸ್ಟ್ ಎಷ್ಟಿದೆ ಅಷ್ಟು ಇಟ್ಕೋಬೇಕು, ವೆಸ್ಟಿಗೆ ಎಷ್ಟಿದೆ ಅಷ್ಟು ಸೇಮ್ ಮಾರ್ಕಿಂಗ್ ಹಾಕೊಂಡು ಇದನ್ನ ಒಂಚೂರು ಕ್ರಾಸ್ ತಗೊಳ್ಳೋಣ. ಇಲ್ಲಿ ಇದು ಹೈ ನೆಕ್ ಅಲ್ಲ, ಇಷ್ಟು ಕ್ರಾಸ್ ಆಗ್ಲೇಬೇಕು, ಒಂದು 1/2 ಇಂಚು ಕ್ರಾಸ್ ಆಗ್ಬೇಕು. ಇದನ್ನ ಫುಲ್ ರೌಂಡ್ ಅಲ್ಲ, ಒಂಚೂರು ರೌಂಡ್ ತಗೋಬೇಕು. ಆಮೇಲೆ ಟೋಟಲ್ ಲೆಂತ್ ನನ್ಗೆ ಎಷ್ಟಿದೆ ಅಂದ್ರೆ 10 ಅಲ್ಲ 11 ಇಂಚಿಗಿದೆ. 11 ಇಂಚಿಗೆ ಟೋಟಲ್ ರೌಂಡ್ ಇದೆ, ಸರಿನಾ? ನನ್ನ ಟೋಟಲ್ ಲೆಂತ್ 11 ಇಂಚಿಗಿದೆ. ಇವಾಗ ಈ ಬಿಡ್ತು ನನ್ಗ 7 ಇಂಚಿಗಿದೆ. ರೆಡಿ 7 ಇಂಚ್ ಅಂದ್ರೆ ನಾನು 6.5 ಇಟ್ಕೋಬೇಕು. ಈ ಗ್ಯಾಪ್ ಏನಿದೆಯಲ್ಲ, ಈ ತರ ಈ ಗ್ಯಾಪ್ ಇದೆಯಲ್ಲ, ರೆಡಿ 7 ಇಂಚು ಅಂದ್ರೆ ನಾನು 6.5 ಇಟ್ಟಿದ್ದೇನೆ. ಸ್ಟಿಚಿಂಗ್ ಆದ್ಮೇಲೆ ಅರ್ಧ ಇಂಚ್ ಎಕ್ಸ್ಟ್ರಾ ಆಗುತ್ತಲ್ವಾ, ಎಕ್ಸ್ಪೆಂಡ್ ಆಗುತ್ತೆ. ಸೊ ಅದ ಸಂಬಂಧ ಆಯ್ತು. ಇವಾಗ ನೆಕ್, ಇವಾಗ ಈ ಪೋರ್ಷನ್ ಅದಲ್ಲ, ಇದನ್ನ ಇಲ್ಲಿಂದ ನಾನು ಒಂದು 3.5 ಇಂಚಿಗೆ, ಅಂದ್ರೆ ಬಿಗ್ ಸೈಜ್ ಅಲ್ವಾ, ಒಂದು 3.5 ಇಂಚಿಗೆ ಮಾರ್ಕಿಂಗ್ ಆಗ್ತಾ ಇದೀನಿ. ಇಲ್ಲಿಗೆ ಒಂದು 3.5 ಇಂಚಿಗೆ ನಾನು ಮಾರ್ಕ್. ಇದರಲ್ಲಿ ಕ್ರಾಸ್ ಬೆಲ್ಟ್ ಯಾವ ತರ ತಗೊಂತೀವಿ ನಾವು ಅನ್ನೋದು ಆ ತರ ಇದಕ್ಕ ಬಂದ್ಬಿಡುತ್ತೆ, ಈ ತರ. ಇವಾಗ ನೆಕ್ ಈ ತರದ ಡಿಸೈನ್ ತಗೊಳ್ಳೋಣ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಬರ್ತಾ ಈ ತರ ಡಿಸೈನ್ ಇದಕ್ಕ ಮಾಡ್ಕೋಬೇಕು ನಾವು. ಫ್ರಂಟ್ ಕ್ರಾಸ್ ಬೆಲ್ಟ್ ಹಾಕ್ತಿವಲ್ಲ ಅದೇ ತರ ಇದು ಮಾರ್ಕಿಂಗ್. ಇದು ಇಲ್ಲಿಗೆ ಎಕ್ಸ್ಟ್ರಾ ಇದು ಸ್ಟಿಚಿಂಗ್ ಪರ್ಪಸ್ ಬಿಟ್ಟಿನಿ 1 ಇಂಚು ಇದು ಮಾರ್ಕಿಂಗ್ ಬಂತು. ಈ ತರ ಹಾಕ್ಬೇಕು, ಸರಿನಾ? ಇದು ಬ್ಯಾಕ್ ಮಾರ್ಕಿಂಗ್ ಐತಿ. ಇದು ಆಮೇಲೆ ಕಟ್ ಮಾಡೋಣ. ಈಗ ಬ್ಯಾಡ್, ಯಾಕಂದ್ರೆ ಇದು ಕಟ್ ಮಾಡಿದ್ರೆ ಫ್ರಂಟ್ ಪಾರ್ಟ್ ಕಟ್ ಮಾಡಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಬ್ಯಾಕ್ ಯಾವ್ದು ತರ ಇದೆಯೋ ಅದೇ ತರ ಕಟ್ ಮಾಡ್ಕೊಳ್ಳೋಣ. ಇದು ಕಟ್ಟಿಂಗ್ ಆಯ್ತು ಬ್ಯಾಕ್ ಪಾರ್ಟ್. ಫ್ರಂಟ್ ಪಾರ್ಟ್ ತಗೊಳ್ಳೋಣ. ಇವಾಗ ಇದು ಫ್ರಂಟ್ ಓಪನ್ ನಮ್ ಸೈಡ್ ಬರುತ್ತೆ. ಇವಾಗ ಇದು ಎಕ್ಸ್ಟ್ರಾ ಕಡಿಮೆ ಇರುತ್ತಲ್ಲ, ಇದನ್ನ ಸ್ಟ್ರೇಟ್ ಆಗಿ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಇಲ್ಲಿ ನೋಡೋಣ, ಸೆಟ್ ಆದ್ರೆ ಓಕೆ, ಸೆಟ್ ಆಗಿಲ್ಲ ಅಂದ್ರೆ ಡೌನ್ ತಗೊಂತೀನಿ ನಾನು. ಇದು ಸೆಟ್ ಆಗ್ತಾ ಇಲ್ಲ, ಸೊ ಇಲ್ಲಿಂದ ತಗೊಂತಾ ಇದೀನಿ ಈ ತರ. ಇದು ನಾರ್ಮಲ್ ಕಟ್ ಬ್ಲೌಸೇ. ಇವಾಗ ಇಲ್ಲಿಂದ ಒಂದು 2.5 ಇಂಚಿಗೆ ಮಾರ್ಕ್ ಹಾಕೊಂಡು 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಇದು ಕ್ರಾಸ್ ತಗೋಬೇಕು. ಇಲ್ಲಿ ಮಾತ್ರ 1 ಇಂಚ್ ಎಕ್ಸ್ಟ್ರಾ ಕ್ರಾಸ್ ಬೆಲ್ಟ್ ಹಾಕ್ತಿವಲ್ಲ, ಸೊ ಅದ್ರಿಂದ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನಾವು. ಇದು ಫ್ರಂಟ್ ಪಾರ್ಟ್ಗೆ ಇಲ್ಲಿ ಮಾರ್ಕಿಂಗ್ ಹಾಕಿದ್ನಲ್ಲ 3ವರೆಗೆ, ಇಲ್ಲಿಂದ ಇಲ್ಲಿಗೆ 3ವರೆಗೆ ಹಾಕಿದ್ದೀನಿ. ಇದು ಬ್ಯಾಕ್ ಪಾರ್ಟ್ ಪಕ್ಕದಲ್ಲಿ ಇಟ್ಬಿಟ್ಟು ಇವಾಗ ಇದಕ್ಕೆ ಎಕ್ಸ್ಟ್ರಾ ಕಟಿಂಗ್ ಮಾಡೋಣ. ಇವಾಗ ಇಲ್ಲಿಂದ ಇದು ಎಕ್ಸ್ಟ್ರಾ ಕಟಿಂಗ್ ಮಾಡ್ಬಿಟ್ಟು ಎಲ್ಲ ನಾರ್ಮಲ್ ಮಾರ್ಕಿಂಗ್ಗೆ ಹಾಕೋಬೇಕು ಇದಕ್ಕೆ, ಯಾಕಂದ್ರೆ ನಾರ್ಮಲ್ ಕಟ್ ಬ್ಲೌಸ್ ಅಲ್ವಾ, ನಾರ್ಮಲ್ ಮಾರ್ಕಿಂಗ್ ಇರುತ್ತೆ. ಫ್ರಂಟ್ ನೆಕ್ 7 ಇದೆ, ಸೊ 7 ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ರೌಂಡ್ ಮಾರ್ಕಿಂಗು. ಆಮೇಲೆ ಪಾಯಿಂಟೆಡ್ 11 ಇದೆ. 11 ಪಾಯಿಂಟ್ ಹಾಕಿದ್ಮೇಲೆ ಕೆಳಗಡೆ ಒಂದು 3 ಇಂಚ್ ತಗೊಂತಾ ಇದ್ದೀನಿ ಡಾಟ್ಸ್ ಪರ್ಪಸ್. ಸ್ಟಿಚಿಂಗ್ 1/2 ಇಂಚ್ ಬಿಟ್ಟಿದ್ದೀನಿ. ಟೋಟಲ್ ಬಂದ್ಬಿಟ್ಟು ನಾನು 14ವರೆಗೆ ಇಲ್ಲಿಂದ ಮೇಲಿಂದ ಮಾರ್ಕಿಂಗ್ ಹಾಕಿದ್ದೀನಿ. ಸ್ಟಿಚಿಂಗ್ ಸಲ 1/2 ಇಂಚ್ ಬಿಟ್ಕೊಂಡು ಡಾಟ್ ಪಾಯಿಂಟ್ ಹಾಕಿ ಮತ್ತೆ 3.5 ಇಂಚು ಡೌನ್ ತಗೊಂಡು, ಯಾಕಂದ್ರೆ ನಾವು ಡಾಟ್ ಹಾಕಿದ್ರೆ ಸ್ಟಿಚಿಂಗ್ ಪರ್ಪಸ್ ಹೋಗುತ್ತಲ್ಲ, ಸೊ ಅದರಿಂದ
ಇಲ್ಲಿಂದ ಒಂದು 3ವರೆಗೆ ಒಂದು ಮಾರ್ಕ್ ಹಾಕಿ, ಇಲ್ಲಿಂದ 1 ಕಾಲು, ಈ ಕಡೆ 1 ಕಾಲು. ಇದು ಹಾಕಿದ್ಮೇಲೆ ಇಲ್ಲಿಂದ ಒಂದು 4ವರೆಗೆ ಇದು ತಂದು ಇದನ್ನ ಮ್ಯಾಚ್ ಮಾಡ್ಬೇಕು. ಇಲ್ಲಿ 1 ಇಂಚು, ಇಲ್ಲಿಂದ 1 ಇಂಚಿಗೆ. ಇವಾಗ ಕ್ರಾಸ್ ವೆಲ್ಡ್ ಇದು ಸೈಡ್ ಡಾಟ್ ಮಾರ್ಕಿಂಗ್ ಹಾಕೋಣ. ಇಲ್ಲಿಂದ ಹಿಂಗ ಕ್ರಾಸ್ ತಗೊಂಡು ಇಲ್ಲೊಂದು ಮಾರ್ಕಿಂಗು, ಇಲ್ಲಿಂದ ಕ್ರಾಸ್ ತಗೊಂಡು ಇಲ್ಲೊಂದು ಮಾರ್ಕಿಂಗು. ಇದು 4 ಡಾಟ್ ಈ ತರ ಹಾಕೋಬೇಕು. ಇದು ಫ್ರಂಟ್ ಡಾಟ್ ಮಾರ್ಕಿಂಗ್ ಆಯ್ತು ನಮ್ಗೆ, ಸರಿನಾ? ಇದು ಫುಲ್ ಡಾಟ್ ಮಾರ್ಕಿಂಗ್ ಬಂತು. ನಿಮ್ಗೆ ಕ್ರಾಸ್ ಬೆಲ್ಟ್ ಸೀದಾ ಕ್ರಾಸ್ ಕಟ್ ಮಾಡಿ ಬಂದಿಲ್ಲ ಅಂದ್ರೆ ಸೀದಾ ಈ ತರ ಕಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಬಂದಿಲ್ಲ ಅಂದ್ರೆ ಇದೇ ತರನೇ ನೀವು ಫಾಲೋ ಮಾಡಿ, ನೀಟಾಗಿ ಬರುತ್ತೆ. ಇದು ಇವಾಗ ಇಲ್ಲಿಂದ ಕ್ರಾಸು, ಮತ್ತೆ ಇಲ್ಲಿಂದ ಇಲ್ಲಿಗೆ ಬರ್ಬೇಕು, ಇಲ್ಲಿಗೆ ಆಯ್ತು. ಇದು ಆಯ್ತಲ್ಲ. ಇವಾಗ ಇಲ್ಲಿ ಒಂದು ಮಾರ್ಕ್ ಇಟ್ಕೊಳ್ಳಿ. ಇದು ಫ್ರಂಟ್ ಪಾರ್ಟ್ನು ಕಟ್ ಮಾಡ್ಕೊಳ್ಳೋಣ, ಫ್ರಂಟ್ ನೆಕ್. ಇದಾಯ್ತು, ಎಕ್ಸ್ಟ್ರಾ ಕಟಿಂಗ್ ಆಯ್ತು, ಎಲ್ಲ ಆಯ್ತು. ಇವಾಗ ಒಂದು ವೀಲ್ ಮಾರ್ಕ್ ತಗೊಂಡು ಮಾರ್ಕ್ ಹಾಕೊಳ್ಳೋಣ. ಯಾಕಂದ್ರೆ ನಮ್ಗೆ 2 ಸೈಡ್ ಮಾರ್ಕ್ ಬೇಕಲ್ಲ. ಸೊ ಇಲ್ಲಿ ಮಾರ್ಕ್ ಈ ತರ, ಆಮೇಲೆ ಇದನ್ನ ಒಂದು ಕಟ್ಟು ಇಲ್ಲಿ ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಅಂತ ನಮ್ಗೆ ಗೊತ್ತಿರ್ಬೇಕು. ಅದು ಇಲ್ಲಿಂದ ಡಾಟ್ಸ್ ಹಾಕ್ತಿವ ಅನ್ನೋದು ಎಲ್ಲ ಡಾಟ್ಸ್ ಸಮವಾಗಿ ಬರ್ಬೇಕು. ಸೊ ಅದರಿಂದ ಈ ತರ ನಮ್ಗೆ ಒಂದು ಗುರ್ತು ಇಟ್ಕೋಬೇಕು. ಈ ತರ ನಾವು ಮಾಡ್ತೀವ ಸ್ಟಿಚಿಂಗ್ ಹಾಕೋಬೇಕಾದ್ರೆ ನಮ್ಗೆ ಕಂಪಲ್ಸರಿ ಗುರ್ತು ಇಟ್ಕೋಬೇಕು. ಅದನ್ನ ಮಾರ್ಕ್ ಹಾಕೊಂಡು ಇಟ್ಕೋಬೇಕು. ಇವಾಗ ನೋಡ್ರಿ, ಇಲ್ಲಿ ಡಾಟ್ ಪಾಯಿಂಟ್ ಮಾರ್ಕಿಂಗ್ ಬಂದಿದೆ. ಈ ತರ ನೋಡ್ಕೊಂಡು ನಾವು ಸೆಟ್ ಮಾಡ್ಕೋಬಹುದು. ಎಲ್ಲ ಡಾಟ್ಗೆ ಇದೇ ತರ ಇವೆರಡು ಪಾಯಿಂಟ್ ಇದಾಯ್ತಲ್ಲ. ಈಗ ಬ್ಯಾಕ್ ಸೈಡ್ ಕಟ್ ಮಾಡ್ಕೊಳ್ಳೋಣ. ಇದು ಇಲ್ಲಿಂದ ಇಲ್ಲಿ ಅಂದ್ರೆ ನೋಡ್ರಿ, ಡಿಸೈನ್ಗೆ ಇಲ್ಲಿಂದ ಸ್ಟಿಚಿಂಗ್ ನಾಳೆ ತೋರಿಸ್ತೀನಿ ವಿಡಿಯೋ. ಒಂದೇ ವಿಡಿಯೋದಲ್ಲಿ ತುಂಬಾ ದೊಡ್ಡದಾಗುತ್ತೆ ವಿಡಿಯೋ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ಇಲ್ಲಿ 1 ಇಂಚು ಅಷ್ಟು ಬಿಟ್ಕೋಬೇಕು. ನೀವು 1 ಇಂಚ್ ಅಂತ ಬಿಟ್ಕೊಂಡು ಹೋಗ್ತಾ ಹೋಗ್ತಾ ಕ್ರಾಸ್ ಈ ತರ ಶೇಪ್ ತಗೊಂಡು ಹೋಗ್ಬೇಕು, ಸರಿನಾ? ಫುಲ್ ಇಲ್ಲಿಂದ ಸ್ಟಾರ್ಟಿಂಗ್ ಮಾಡಬಾರ್ದು. ಇದನ್ನ ಯಾಕ ಬಿಟ್ಟಿರ್ತೀನಿ ಅಂದ್ರೆ, ಇವಾಗ ಇದಕ್ಕೆ ಕಟ್ ಮಾಡಿವಲ್ಲ, ಇಲ್ಲಿ ಒಂದು 1/2 ಇಂಚ್ ಮಾರ್ಜಿನ್ ಹೋಗುತ್ತೆ, ಇಲ್ಲೊಂದು 1/2 ಇಂಚ್ ಮಾರ್ಜಿನ್ ಹೋಗುತ್ತೆ. ಸೊ ಈ 1 ಇಂಚ್ ಇಲ್ಲಿಗೆ ಇದಕ್ಕೆ ಎಕ್ಸ್ಟ್ರಾ ಬಿಟ್ಟಿರೋದು ನಾನು, ಸರಿನಾ? ಇವಾಗ ಗೊತ್ತಾಯ್ತಲ್ಲ ನಿಮ್ಗೆ, ಈ 1 ಇಂಚ್ ಅದರ ಪರ್ಪಸ್ ಬಿಟ್ಟಿರೋದು. ಈಗ ಮಧ್ಯದಲ್ಲಿ ಡಿಸೈನ್ ಬೇಕಲ್ಲ ನಮ್ಗೆ. ಸೊ ಡಿಸೈನ್ಗೆ ಈ ತರ ಇಲ್ಲಿ ತಗೊಂಡು ಇಲ್ಲಿಗೆ ಬರ್ಬೇಕು. ಇಲ್ಲಿ ಇಷ್ಟು ಮಟ್ಟಕ್ಕೆ ಗ್ಯಾಪ್ ಇಟ್ಕೋಬೇಕು. ಸೊ ಈ ತರ ಇದಾಯ್ತಲ್ಲ, ಇದೊಂದು ಪಾರ್ಟ್. ಇದು ಕೂಡ ಇಟ್ಕೋಬೇಕು. ಇದು ಕೂಡ ಕೆಲ್ಸಕ್ಕೆ ಬರುತ್ತೆ. ಇದನ್ನ ಏನ್ ಇದ್ ಮಾಡ್ಬಾರ್ದು. ಇದು ಇಲ್ಲಿಂದ ಇದು ಕಟಿಂಗ್, ಇದು 3 ಪೀಸು ಕಟಿಂಗ್ ಆಗುತ್ತೆ. ಇದು ಮತ್ತೆ ಜಾಯಿಂಟ್ ಮಾಡೋದು ನಾನು ನಾಳೆ ತೋರಿಸ್ತೀನಿ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ. ಇವತ್ತು ಕಟಿಂಗ್ ಮಾತ್ರ ನೀಟಾಗಿ ನೋಡ್ಕೊಳ್ಳಿ ಯಾವ ತರ ಬಂದ ಅಂತ. ಇದನ್ನು ಬಿಸಾಕಂಗಿಲ್ಲ. ಇವಾಗ 1 ಇಂಚು ನಾನು ಹೇಳಿದ್ನಲ್ಲ, ಇದ್ರಲ್ಲಿ 1/2 ಇಂಚು, ಇದ್ರಲ್ಲಿ 1/2 ಇಂಚು ಮಾರ್ಜಿನ್ ಕಿಂಗ್ ಇಟ್ಬೇಕಾದ್ರೆ 1 ಇಂಚು ಇಲ್ಲಿ ನನ್ಗೆ ಕವರ್ ಆಗುತ್ತೆ. ಸೊ ಅದ್ರ ಸಂಬಂಧ ಇದು ಕಟ್ ಮಾಡಿರೋದು ನಾನು ಇವಾಗ. ಇದು ಆಯ್ತು. ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಡೋಣ. ಇಲ್ಲಿ ಮೇಲೆ ಸ್ಟಿಚಿಂಗ್ ಹೋಗುತ್ತಲ್ಲ, ಈ ತರ ಸ್ಟಿಚಿಂಗ್ ಹೋಗ್ಬೇಕಾದ್ರೆ ಇಲ್ಲಿ ಇದು ಕವರ್ ಆಗುತ್ತೆ, ಸರಿನಾ? ಈ ಸ್ಲೀವ್ಸ್ ಕಟ್ ಮಾಡೋಣ ಇವಾಗ ಸ್ಲೀವ್ ಲೆಂತ್ ಎಷ್ಟಿದೆಯೋ ನೋಡೋಣ. ಇದರಲ್ಲಿ ಸ್ಲೀವ್ ಲೆಂತ್ 10 ಇಂಚ್ ಇದೆ. 10 ನಾವು 10.5 ಇಡ್ತಾ ಇದ್ದೀನಿ, 1/2 ಇಂಚು ಸ್ಟಿಚಿಂಗ್ ಪರ್ಪಸ್. ಇಲ್ಲಿ ಒಂದು 1/2 ಇಂಚ್ ಬಿಟ್ಟಿದ್ದೀನಿ, ಇಲ್ಲಿ ಮೇಲೆ ಒಂದು 1/2 ಇಂಚು, ಟೋಟಲ್ 11 ಇಂಚು ಬರುತ್ತೆ. ಇದಾದ್ಮೇಲೆ ಇಲ್ಲಿಂದ ಒಂದು 3ವರೆಗೆ ಒಂದು ಮಾರ್ಕ್ ಹಾಕೋಣ. ಇದು ಸ್ಟಿಚಿಂಗ್ ಸಲುವಾಗಿ ಇಲ್ಲಿ ಬಿಟ್ಟಿರೋದು. ಇದು ಮೇಲೆ ಇಲ್ಲಿಗೆ ಸ್ಲೀವ್ಸ್ ಬರುತ್ತೆ. ಇಲ್ಲಿ ನನ್ಗ 12 ಇಂಚದಾಗ ಅರ್ಧ 6 ಇಂಚು ಬರುತ್ತೆ. ಇದು 6 ಇಂಚಿಗೆ ಒಂದು ಮಾರ್ಕು.
ಇವಾಗ ಇಲ್ಲಿ ನನಗೆ ಎಷ್ಟು ಬರುತ್ತೆ, ಒಂದ್ ಇಂಚು ಸ್ವಲ್ಪ ಫ್ರಂಟ್ ಅಲ್ಲಿ ಸ್ವಲ್ಪ ಇದು 1 ಇಂಚು ಬಿಟ್ಕೊಂಡು ಇಲ್ಲಿಂದ ಈ ತರ ಇದಕ್ಕೆ ಮ್ಯಾಚ್ ಮಾಡೋಣ. ಇವಾಗ ಹಾರ್ಮೋಲ್ ಎಷ್ಟಿದೆ 18 ಅಲ್ವಾ, 18ಗೆ 9 ಬರಬೇಕು. ನಿಧಾನವಾಗಿ ಟೇಪ್ ಈ ತರ ತಿರ್ಸ್ಕೊಂಡು 9ಗೆ ಇಲ್ಲಿಗೆ ಬರುತ್ತೆ. ಇವಾಗ ಇಲ್ಲಿಂದ ಇಲ್ಲಿಗೆ ಇದು ಮ್ಯಾಚ್ ಮಾಡೋಣ. ಆಮೇಲೆ ಎಷ್ಟಿದೆಯೋ ಅಷ್ಟು, ಅಂದ್ರೆ ಬ್ಯಾಕ್ ಸೈಡ್ ಅಷ್ಟೇ ಮಾರ್ಜಿನ್ ತಗೊಂಡಿನಿ. ಸೊ ಅದಕ್ಕೆ ಈ ತರ ಇದು ಸ್ಲೀವ್ ಕಟಿಂಗು. ಇಲ್ಲಿ ಒಂದು ಕಟ್ ಇಟ್ಕೋಬೇಕು, ಇಲ್ಲಿ ಗೊತ್ತಿರುತ್ತೆ ನಮ್ಗೆ. ಇದು ಒಂದು, ಇಲ್ಲಿ ಒಂದು. ಆಮೇಲೆ ಇದನ್ನ ಓಪನ್ ಮಾಡ್ಕೊಂಡು ಎಕ್ಸ್ಟ್ರಾ ಕಟಿಂಗ್ ಯಾವ ತರ ಕಟ್ ಮಾಡ್ಬೇಕು ತೋರಿಸ್ತೀನಿ. ಇದೇನಿದೆಯಲ್ಲ ಇಲ್ಲಿಂದ ಇಲ್ಲಿಗೆ ಮಿಡಿಲ್ಗೆ, ಇಲ್ಲಾಂದ್ರೆ ಈ ತರ ಸ್ಕೇಲ್ ಇದ್ರೆ ಸ್ಕೇಲ್ ತಂದ್ಕೊಂಡು ನೀವು ಕೂಡ, ಈಗ ಹಾರ್ಮೋನ್ ಸ್ಕೇಲ್ ಬಂದಿದೆ, ಇದನ್ನ ಯೂಸ್ ಮಾಡ್ಕೋಬಹುದು ನೀವು ಕೂಡ. ನಾನು ನಿಮ್ ಸಲ ತಗೊಂಡಿದ್ದೀನಿ. ಇವಾಗ ಇದನ್ನ ತೋರಿಸ್ತಾ ಇದೀನಿ ನೋಡ್ರಿ. ಈ ತರ ಇಟ್ಕೊಂಡು ಇಲ್ಲಿ ಈ ತರ ಮಾರ್ಕಿಂಗ್ ಹಾಕೋಬೇಕು ನೀಟಾಗಿ. ಅಂದ್ರೆ ಹೊಸೊಬ್ರಿಗೆ ಬರಲ್ಲ, ಸೊ ಅವ್ರ ಸಲಾಗಿನೇ ಇದು ತಗೊಂಡಿದ್ದೀನಿ ನಾನು ತೋರ್ಸಕ್ಕಂತಾನೆ ವಿಡಿಯೋದಲ್ಲಿ. ಈ ತರ ಕಟ್, ಇದು ಎಕ್ಸ್ಟ್ರಾ ಕಟಿಂಗ್ ಮಾರ್ಕಿಂಗ್ ನೋಡ್ರಿ, ನೀಟಾಗಿ ಬರುತ್ತೆ ಕಟಿಂಗ್ ಕೂಡ. ಈ ತರ ಆಯ್ತು, ಇದು ಎಕ್ಸ್ಟ್ರಾ ಕಟಿಂಗ್ ಆಯ್ತು. ಇವಾಗ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡು ಫ್ರಂಟ್ ಸೈಡ್ದು ನಾಲ್ಕು ಫೋಲ್ಡ್ ಅಲ್ಲಿ ಇದೆ. ಇದು 4 ಇದಾವೆ, ಇದರಲ್ಲಿ 4 ಬೇಕು ಲೈನಿಂಗು, 2 ಮೇನ್ ಪೀಸ್ ಅಲ್ಲಿ ಬೇಕು. ಸೊ 4 ಪೀಸು ಇದು ಕಟ್ ಮಾಡ್ಕೊಂಡು ಇಲ್ಲೊಂದು 3 ಹಾಕ್ತೀನಿ ನಾನು. ಇಲ್ಲೊಂದು 3 ಹಾಕಿ ಇಲ್ಲೊಂದು 3 ಹಾಕ್ತೀನಿ ಮಧ್ಯದಲ್ಲಿ. ಮತ್ತೆ ಇಲ್ಲಿ ಕೂಡ ಒಂದು 3 ಇಂಚಿಗೆ ಮಾರ್ಕ್ ಹಾಕೊಂಡು ಇದನ್ನ ಈ ತರ ಇದ್ ಮಾಡ್ಕೊಂತೀನಿ. ಇವಾಗ ನಮ್ಗೆ ಫ್ರಂಟ್ ಪಾರ್ಟಿಗೆ ಎಷ್ಟು ಬೇಕು ಡಾಟ್ಸ್ ಅನ್ನೋದು ಡೌಟ್ ಬರ್ತಲ್ಲ, ಸೊ ಒಂದ್ ಸ್ವಲ್ಪ ನೋಡ್ಕೊಳ್ಳಿ, ತೋರಿಸ್ತೀನಿ. ಇದು ಎಷ್ಟಿದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಕಟ್ ಮಾಡ್ಕೋಬಹುದು. ಇವಾಗ ಇಲ್ಲಿಂದ ಒಂದ್ 4 ಇಂಚಿದೆ, 4 ಇದು ಅಂದ್ರೆ ಇಲ್ಲಿವರೆಗೆ. ಮತ್ತೆ ಇಲ್ಲಿಂದ 7 ಇಂಚಿದೆ, 7 4 ಎಷ್ಟು 11. ನಾವಿನ್ನು ಸ್ವಲ್ಪ ಒಂದು ಅರ್ಧ ಇಂಚು ಜಾಸ್ತಿ ಇಟ್ಕೊಳ್ಳೋಣ, ಒಂದು 11.5 ಇಟ್ಕೊಳ್ಳೋಣ ಇಲ್ಲಿಗೆ. ಈ ತರ ಇದು ಕ್ರಾಸ್ ಬೆಲ್ಟ್. ಈ ತರ ಕಟಿಂಗ್ ಆಯ್ತು. ಈಗ ಮೇನ್ ಪೀಸ್ ಕಟಿಂಗ್ ಮಾಡೋ ತೋರಿಸ್ತೀನಿ ನಾನು ಯಾವ ತರ ಮಾಡ್ಬೇಕು ಅನ್ನೋದು. ಫಸ್ಟ್ ಸ್ಲೀವ್ಸ್ ಗೆ ಕಟ್ ಮಾಡ್ಕೊಳ್ಳೋಣ. ಈಗ ಈ ತರ ಡಿಸೈನ್ ಬಂದಾಗ ಏನ್ ಮಾಡ್ಬೇಕು, ನಮ್ಗೆ ಎಷ್ಟು ಮಾರ್ಜಿನ್ ಬೇಕು ಅದ್ರಲ್ಲಿ ಅಷ್ಟು ಮಾರ್ಜಿನ್ ಮಾತ್ರ ಬಿಟ್ಕೊಂಡು, ಎಷ್ಟು ಬೇಕು ಮಾರ್ಜಿನ್ ಅಷ್ಟು ಮಾತ್ರ ಬಿಟ್ಕೊಂಡು ಮೇನ್ ಪೀಸ್ ನ ಕಟ್ ಮಾಡ್ಕೋಬೇಕು. ಆಮೇಲೆ ಅಂದ್ರೆ ಇದು ಐರನ್ ಮಾಡ್ಬೇಕು, ಸ್ವಲ್ಪ ಐರನ್ ಮಾಡ್ಬೇಕು. ಈ ತರ ಇದನ್ನ ಕಟಿಂಗ್ ಮಾಡ್ಕೋಬೇಕು. ಇದು ಕಟ್ ಮಾಡ್ಬಿಟ್ನಲ್ಲ, 1/2 ಇಂಚ್ ಇಟ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಇವಾಗ ಈ ತರ ಇಟ್ಕೊಂಡು ಎಲ್ಲಾ ಪೀಸ್ಗಳು ಸೆಟ್ ಮಾಡ್ಕೊಂಡು ನೋಡ್ಕೊಳ್ಳೋಣ ಒಂದ್ಸರ್ತಿ. ಯಾಕಂದ್ರೆ ಪೀಸ್ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಕೂಡ ಗೊತ್ತಾಗ್ಬಿಡುತ್ತೆ ನಮ್ಗೆ. ಈ ತರ ಎಲ್ಲ ಸೆಟ್ ಮಾಡ್ಕೊಂಡು ಕಟಿಂಗ್ ಒಟ್ಟಿಗೆ ಕಟಿಂಗ್ ಮಾಡ್ಬಿಡೋಣ. ಇದು ನೋಡಿ ಈ ತರ ಮೇನ್ ಪೀಸ್ ಯಾವಾಗಲೂ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಪೀಸ್ ಎಕ್ಸ್ಟ್ರಾ ಬಿಟ್ಕೊಂಡೆ ಕಟ್ ಮಾಡ್ಬೇಕು. ಅಲ್ಲಿಗೆ ಅಳತಿ ಕರೆಕ್ಟ್ ಆಗಿ ಮಾಡ್ಕೋಬಾರ್ದು. ಇದು ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಇದನ್ನ ಕಟ್ ಮಾಡ್ತೀನಿ, ಅಲ್ಲಿವರೆಗೆ ಅದು ಅಷ್ಟೇ ಇರುತ್ತೆ. ಇದು ಕೂಡ ಈ ತರ ಕಟ್ ಮಾಡ್ಕೊಂಡ್ಬಿಡ್ಬೇಕು 2 ಪೀಸ್ನ. ಚಿಕ್ಕ ಪೀಸ್ ಇತ್ತಲ್ಲ, ಈ ಪೀಸ್ ಮಧ್ಯದಲ್ಲಿ ಮಿಕ್ಕಿತ್ತಲ್ಲ, ಇದನ್ನ ಇದ್ರಲ್ಲೇ ಇಟ್ಕೋಬೇಕು. ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅದು ಬೇಕಾಗುತ್ತೆ. ಅದಾದ್ಮೇಲೆ ಅದು ಇರ್ಲಿ ಕೂಡ ಪರವಾಗಿಲ್ಲ, ಬಟ್ ಇಟ್ಕೊಂಡಿದ್ರೆ ಒಳ್ಳೇದಂತ ಇಟ್ಕೊಂಡಿದ್ದೀನಿ ಅಷ್ಟೇ ನಾನು, ಮೆಜರ್ಮೆಂಟ್ ಬೇಕಾಗುತ್ತಂತ. ಈ ತರ ಫ್ರಂಟ್ ಕಟಿಂಗ್. ಟೋಟಲ್ ರೌಂಡ್ ಸ್ವಲ್ಪ ಬಿಟ್ಕೋಬೇಕು, ಒಂದು ಅರ್ಧ ಇಂಚಷ್ಟು ಬಿಟ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಇದು ಟೋಟಲ್ ಕಟಿಂಗ್ ಆಯ್ತು.
ಇವತ್ತಿಗೆ ಇಷ್ಟೇ ವಿಡಿಯೋ. ಮತ್ತೆ ಸ್ಟಿಚಿಂಗ್ ವಿಡಿಯೋ ನಾಳೆ ಬಿಡ್ತೀನಿ. ಇದು ಲೆಂತ್ ಆಗುತ್ತಂತ ಒಂದೇ ದಿನ ಮಾಡ್ತಾ ಇಲ್ಲ, ನಾಳೆ ಟೋಟಲ್ ಸ್ಟಿಚಿಂಗ್ ವಿಡಿಯೋ ಬಿಡ್ತೀನಿ. ಇದನ್ನ ಇವತ್ತು ಕಟಿಂಗ್ ನೋಡ್ಕೊಳ್ಳಿ, ನಾಳೆ ಮತ್ತೆ ಬೇರೆ ವಿಡಿಯೋದಲ್ಲಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಒಂದು ಲೈಕ್ ಮಾಡ್ರಿ, ವಿಡಿಯೋಗೆ ಇಷ್ಟ ಆದ್ರೆ ಹೊಸಬ್ರು ಯಾರನ್ನಿದ್ರೆ ಶೇರ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.